ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಂಡೆಕಾಯಿ ಯೂಸ್ ಮಾಡಿ ಮೂರೇ ಪದಾರ್ಥ ಬಳಸಿ ಯಾವ ರೀತಿ ಬೆಂಡೆಕಾಯಿ ಪಲ್ಯ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನಿಮಗೆ ಈ ಥರ ಸಣ್ಣ ಸಣ್ಣದಾಗಿ ಹಚ್ಕೊಂಡು ಇಟ್ಕೊಬೇಕು. ನೀವು ಇದನ್ನು ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಸ್ವಲ್ಪ ದಪ್ಪಾಗಿರೋ ಪಾತ್ರೆನ ತೊಗೊಳ್ಳಿ, ಬಾಣಲಿನ. ಇಲ್ಲಾಂದರೆ ನೀವು ನಾನ್ ಸ್ಟಿಕ್ ಬೇಕಾದರೂ ತೊಗೊಬೋದು. ನಾನು ದಪ್ಪಾಗಿರೋದು ಸ್ಟೀಲ್ ಬಾಣಲಿನೇ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸ್ಟವ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಬರಬೇಕು. ಸ್ವಲ್ಪ ಎಣ್ಣೆ ಹಾಕಿ ಒಂದು 2 ನಿಮಿಷ ಆದಮೇಲೆ ಎಣ್ಣೆ ಹಾಕಬೇಕು. ಇದು ಎಣ್ಣೆ ಹಾಕ್ಬಿಟ್ಟು ಫುಲ್ಲು ಡ್ರೈ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಬನ್ನಿ. ಇದು ಒಂದು ಬೇಗ ಆಗುತ್ತೆ ಫ್ರೆಂಡ್ಸ್. ಇದಕ್ಕೆ ನಾನು 3 ಪದಾರ್ಥ ಅಷ್ಟೇ ಯೂಸ್ ಮಾಡೋದು. ನೋಡಿ, ಈ ಥರ ಚೆನ್ನಾಗಿ ಇದು ಕೆಂಪಗಾಗೋವರೆಗೂ ಈ ಥರನೇ ಇಷ್ಟೇ ಎಣ್ಣೆ ಹಾಕ್ಕೊಂಡು ಫುಲ್ಲು ಈ ಥರ ಫ್ರೈ ಮಾಡ್ತಾನೆ ಇರಬೇಕು. ಈ ಬೆಂಡೆಕಾಯಿ ಹೆಂಗೆ ಅಂದರೆ ತುಂಬ ಇದರಲ್ಲಿ ಫೈಬರು, ಮೆಗ್ನೀಷಿಯಮ್ ಎಲ್ಲ ಇರೋದ್ರಿಂದ ಇದನ್ನು ಡೈಲಿ ತಿನ್ನೋದ್ರಿಂದ ಹಾರ್ಟ್ ಹೆಲ್ತ್ಗೆ, ಬ್ಲಡ್ ಶುಗರ್ಗೆ, ಎಲ್ಲರಿಗೂ ಪ್ರೆಗ್ನೆನ್ಸಿ ವುಮೆನ್ಸ್ಗೆ ಎಲ್ಲರಿಗೂ ತುಂಬ ಒಳ್ಳೆಯದು. ಇದನ್ನು ನಾವು ಯಾವಾಗಲೂ ತಿಂದರೆ ಮಕ್ಕಳಿಗೆ ಜ್ಞಾಪಕ ಶಕ್ತಿಗೂ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಈ ಥರ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಲೋಳೆ ಎಲ್ಲ ಇರೋದೆಲ್ಲನೂ ಬರೋದಿಲ್ಲ. ಇದಕ್ಕೆ ನೋಡಿ, ಇವಾಗ ಇಷ್ಟು ಕೆಂಪಗಾಗಿದೆ. ಅದಾದಮೇಲೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ ಸ್ವಲ್ಪ ಅರಿಶಿನ, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಬೇಕು. ನಿಮ್ಮ ಖಾರ ನೋಡ್ಕೊಂಡು ಹಾಕೋ. ಈ ಥರ ಡ್ರೈ ಮಾಡಿದಾಗ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಶಾರ್ಟ್ ಬೇಕು ಮತ್ತು ಈ ಥರ ಆ ಸ್ನ್ಯಾಕ್ಸಲ್ಲೂ ಹಂಗಂಗೆ ತಿಂತಾರೆ ಫ್ರೆಂಡ್ಸ್. ನೀವು ಚಪಾತಿ, ರೊಟ್ಟಿಗೆ ಇದನ್ನು ಮಾಡ್ಕೊಬೋದು. ಅನ್ನದ ಜೊತೆಗೆ, ರಸಮ್ ಜೊತೆಗೆ ಸೈಡ್ ಡಿಶ್ ಆಗಿನೂ ನೀವು ಈ ಥರ ಮಾಡ್ಕೊಬೋದು ಫ್ರೆಂಡ್ಸ್. ನೋಡಿ, ಇದನ್ನು ಈ ಥರ ಡ್ರೈಯಾಗಿ ಮಾಡಿದಾಗ ಅದು ಲೋಳೆ ಎಲ್ಲ ಬರೋದಿಲ್ಲ, ಫುಲ್ಲು ಎಲ್ಲ ಕ್ಲಿಯರ್ ಆಗುತ್ತೆ. ಈ ಥರ ಚೆನ್ನಾಗಿ ಕುದಿಸ್ಕೊಬೇಕು. ಉಪ್ಪು ಕಮ್ಮಿ ಆದರೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಲಾಸ್ಟಲ್ಲಿ ಹಾಕ್ಕೊಂಡು ಈ ಥರ ಚೆನ್ನಾಗಿ ಇದೊಂದು 5ರಿಂದ 10-15 ನಿಮಿಷ ಆಗುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಈ ಥರ ಕಲರ್ ಫುಲ್ಲು ಚೇಂಜ್ ಆಗಬೇಕು, ಬ್ರೌನ್ ಕಲರು. ಈ ಥರ ಮಾಡಿ ಒಂದ್ಸಲಿ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಒಂದ್ಸಲಿ ಈ ಥರ ಟ್ರೈ ಮಾಡಿ. ಎಲ್ಲದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.